ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಆಶಾರ. ಇವತ್ತಿನ ವಿಡಿಯೋ ಬಂದು ನನ್ನ ತಂಗಿ ಮನೇಲಿ. ಸೊ 2 ದಿವಸ ಲೀವ್ ಇತ್ತು ಮಕ್ಕಳಿಗೆಲ್ಲನೂ. ಸರಿ ಇಲ್ಲಿ ಬಂದು ಒಂದೆರಡು ದಿವಸ ಸ್ಪೆಂಡ್ ಮಾಡಿ ಹೋಗೋಣ ಅಂತ ಬಂದಿದ್ವಿ. ಹಾಗೆಯೇ ಇವತ್ತು ಡಿಮಾರ್ಟ್ಗೆ ಹೋಗಬೇಕಿತ್ತು, ಸ್ವಲ್ಪ ಶಾಪಿಂಗ್ ಇತ್ತು. ಆ ವಿಡಿಯೋ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಯಾರೆಲ್ಲ ವಿಡಿಯೋ ಫಸ್ಟ್ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರಿಗೆ ಥ್ಯಾಂಕ್ಯನ್ನ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಬೆಳಗ್ಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಡಿಮಾರ್ಟ್ಗೆ ಹೋಗಿ ಬಂದುಬಿಡೋಣ, ಇನ್ನು ರಶ್ ಆಗಿಬಿಡ್ತಾರೆ, ತುಂಬ ಜನ ಆಗಿಬಿಟ್ರೆ ಅಲ್ಲಿ ಓಡಾಡೋಕ್ಕಾಗಲ್ಲ ಅಂದ್ಕೊಂಡು ಬೇಗ ತಿಂಡಿ ಮುಗಿಸ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ. ಮನೆಗೆ ಸ್ವಲ್ಪ ಸಣ್ಣ ಪುಟ್ಟ ಐಟಮ್ಸ್ಗಳನ್ನ ತೊಗೋಬೇಕಿತ್ತು, ಅದಕ್ಕೋಸ್ಕರ ಹೋಗ್ಬಿಟ್ಟು ಬಂದುಬಿಡೋಣ ಅಂತ ಬೇಗ ತಿಂಡಿ ಮಾಡ್ಕೊತಾ ಇದ್ವಿ. ತಿಂಡಿಗೆ ಇವತ್ತು ತುಂಬಾ ಹೆಲ್ದಿ ರೆಸಿಪಿನ ಮಾಡ್ತಾ ಇದ್ದಾಳೆ ನನ್ನ ತಂಗಿ. ಅದೇನಪ್ಪ ಅಂದರೆ ಮಿಲೆಟ್ಸ್ ರೊಟ್ಟಿ. ಈ ರೊಟ್ಟಿ ಹಿಟ್ಟಿಗೆ ಎಲ್ಲ ಥರ ಮಿಲೆಟ್ಸ್ಗಳು, ಆಮೇಲೆ ಅದೇ ರಾಗಿ, ಜೋಳ, ಆಮೇಲೆ ಹೆಸರು ಕಾಳು, ಆಮೇಲೆ ನವಣೆ, ಸಜ್ಜೆ, ಕಡಲೆಕಾಯಿ ಬೀಜ, ಈ ರೀತಿ ಎಲ್ಲ ಥರ ಸಿರಿಧಾನ್ಯಗಳಾಗಿರ್ಬೋದು, ಧಾನ್ಯಗಳನ್ನ ಹಾಕಿ ಮಿಲ್ ಮಾಡಿಸ್ಕೊಂಬಂದು ಅದರಲ್ಲಿ ರೊಟ್ಟಿನ ಮಾಡಿಕೊಡ್ತಾ ಇದ್ದಾಳೆ. ಸೊ ತುಂಬಾ ಟೇಸ್ಟಿಯಾಗಿರುತ್ತೆ, ಹಾಗೆಯೇ ರಿಚ್ ಪ್ರೋಟೀನ್ ಇರುವಂತಹ ಬ್ರೇಕ್ಫಾಸ್ಟು. 1 ಅಥವಾ 2 ರೊಟ್ಟಿ ತಿಂದರೆ ಸಾಕು, ಅಲ್ಲಿ ಬೇಕಾಗಿರೋ ಎಲ್ಲ ಪ್ರೋಟೀನ್ಸ್ ಕೂಡ ಸಿಕ್ಬಿಡುತ್ತೆ. ಸೊ ಬಿಸಿ ರೊಟ್ಟಿ ಜೊತೆ ಕಡಲೆಕಾಯಿ ಚಟ್ನಿ, ಬ್ರೇಕ್ಫಾಸ್ಟ್ ಅಂತೂ ಮುಗೀತು. ಸೊ ಡಿಮಾರ್ಟಿಗೆ ಬಂದ್ವಿ. ಇದು ನನ್ನ ತಂಗಿ ಮನೆ ಹತ್ರನೇ ಇರೋದ್ರಿಂದ ಬೇಗನೆ ಬಂದುಬಿಟ್ವಿ. ಜನನೂ ಅಷ್ಟೊಂದು ಇರಲಿಲ್ಲ, ಕಮ್ಮಿನೇ ಇದ್ದರು. ಆರಾಮಾಗಿ ಸ್ವಲ್ಪ ನಿಧಾನವಾಗಿ ನೋಡ್ಕೊಂಡು ಬಂದ್ವಿ. ಕೆಲವೊಂದು ಸರಿ ಏನಾಗುತ್ತೆ ಅಂದರೆ ನಾವೇನೋ ತೊಗೋಬೇಕು ಅಂತ ಮೈಂಡಲ್ಲಿ ಫಿಕ್ಸ್ ಆಗಿ ಹೋಗಿರ್ತೀವಿ ಶಾಪಿಂಗಿಗೆ, ಬಟ್ ಅಲ್ಲಿ ಹೋದಾಗ ಇದು ಬೇಕಾಗುತ್ತೆ ಅದು ಬೇಕಾಗುತ್ತೆ ಅಂತ ನಮ್ಮ ಬಜೆಟ್ಗಿಂತ ಜಾಸ್ತಿನೇ ತೊಗೊಂಡಿರ್ತೀವಿ. ಎಷ್ಟು ಜನಕ್ಕೆ ಈ ಥರ ಆಗಿದೆ ನನಗೆ ಕಮೆಂಟಲ್ಲಿ ತಿಳಿಸಿ. ಸೊ ಹಾಗೆ ನನಗೆ ಸಿಗಬೇಕಾಗಿದ್ದು ಸಿಗಲಿಲ್ಲ, ಬೇರೆ ಐಟಮ್ಸ್ಗಳನ್ನ ತೊಗೊಂಡು ನನಗೆ ಬೇಕಾಗಿರೋದನ್ನು ನಾನು ತೊಗೊಂಡೆ, ನನ್ನ ತಂಗಿಗೆ ಏನು ಬೇಕೋ ಅದನ್ನು ಅವಳು ತೊಗೊಂಡ್ಳು. ರೇಟೆಲ್ಲ ಪರವಾಗಿಲ್ಲ ಅನ್ನಿಸ್ತು, ಕೆಲವೊಂದು ರೀಸನಬಲಾಗೇ ಇತ್ತು, ಪರವಾಗಿಲ್ಲ ಅನ್ನಿಸ್ತು. ಇನ್ನು ಮತ್ತೊಂದು ಕೆಲವು ಸ್ವಲ್ಪ ಕಾಸ್ಟ್ಲಿನೇ ಅಂತ ಅನ್ನಿಸ್ತು. ಸೊ ಆದರೆ ಕ್ವಾಲಿಟಿ ಮಾತ್ರ ಎಲ್ಲ ಚೆನ್ನಾಗಿತ್ತು, ಯಾವುದು ಏನು ಅಷ್ಟೊಂದು ಕಮ್ಮಿ ಅಂತ ಅನ್ನಿಸ್ಲಿಲ್ಲ, ಕ್ವಾಲಿಟೀಸ್ ಎಲ್ಲ ಮಾತ್ರ ಚೆನ್ನಾಗಿತ್ತು. ಸೊ ಆ್ಯಕ್ಚುಲಿ ನನಗೆ ಟಿಫನ್ ಬಾಕ್ಸ್ಗಳು ಬೇಕಿತ್ತು ಎಕ್ಸ್ಟ್ರಾ. ಮನೇಲಿ ಬೇರೆ ಯಾವುದಾದ್ರೂ ಯುನಿಕ್ಕಾಗಿ ಬಾಕ್ಸ್ಗಳಿದೆಯೇನೋ ಮಕ್ಕಳಿಗೆ ಟಿಫನ್ ಬಾಕ್ಸ್ಗೆ ಅನ್ನೋ ಥರ ನೋಡಿದೆ, ಬಟ್ ಯಾವುದು ಆ ಥರ ಹೇಳ್ಕೊಳ್ಳೋ ಆಗಿರಲಿಲ್ಲ, ಎಲ್ಲ ನಾರ್ಮಲ್ ಟಿಫನ್ ಬಾಕ್ಸ್ ಥರನೇ ಇತ್ತು. ಆಲ್ಮೋಸ್ಟ್ ಆಲ್ ಅದೆಲ್ಲ ನನ್ನ ಹತ್ರ ಇತ್ತು, ಅದಕ್ಕೋಸ್ಕರನೇ ನಾನು ತೊಗೊಳ್ಳಿಲ್ಲ, ಒಂದೇ ಒಂದು ಬಾಕ್ಸ್ ಮಾತ್ರ ತೊಗೊಂಡೆ. ಇದರಲ್ಲಿ ಏನೂ ಇಲ್ಲ. $149 ಮ್ಯಾಗ್ನೆಟ್. ಹೌದಾ, ನೀನು ತಗೊಂಡಿದ್ದೆಲ್ಲ ಬಟ್ಲನ್ನೆಲ್ಲ ಇದರಲ್ಲಿ ಇಟ್ಬಿಟ್ಟಿತ್ತು ಮಾತಾಡ್ತು ಮಾಡಿದ್ದೆ. ಸ್ಪೂನ್ಸ್ ಬೇಡ, ತರದು ಮೊನ್ನೆ ತೊಗೊಂಡ ಚಿಕ್ಕದೇ, ಇದಕ್ಕಿನ್ನ ಇಷ್ಟ ಬೇಡ. ಚಾಕು ಸೆಟ್ ಇರುತ್ತೆ, ಸೆಟ್ ಇರೋದ 3 ಒಂದೇ ಸೈಜ್ ಇದೆ. ಇಲ್ಲೆಲ್ಲ ಸೇಮ್ MRP ಪ್ರೈಸು. ಹಾಗೆ ಕ್ರೀಮು, ಶ್ಯಾಂಪು, ಆಮೇಲೆ ಪೇಸ್ಟು, ಇವೆಲ್ಲ ಆಲ್ಮೋಸ್ಟ್ ಆಲ್ ಬೈ 1 get 1 ಆಫರ್ ಇತ್ತು. ಹಾಗೆ 50%, 20% ಅಂತ ಡಿಸ್ಕೌಂಟ್ ಕೂಡ ಇತ್ತು. ಸೊ ಯಾವುದು ತೊಗೊಂಡಿಲ್ಲ. ಎಲ್ಲಾನ ಅಪರೂಪಕ್ಕೆ ಹೋದಾಗ ಏನಾಗುತ್ತೆ, ಎಲ್ಲನೂ ನಾವು ತೊಗೋತೀವೋ ಬಿಡ್ತೀವೋ ಎಲ್ಲನೂ ಒಂದು ರೌಂಡ್ ಅಂತೂ ಹಾಕ್ತೀವಿ. ಹಾಗೆ ಇಲ್ಲಿ ಸನ್ಗ್ಲಾಸಸ್ ಇತ್ತು, ತಗೊಳ್ಳಿಲ್ಲ, ಬಟ್
ಎಲ್ಲನೂ ಒಂದು ಸಲ ಟ್ರಯಲ್ ಅಂತೂ ನೋಡಿದ್ವಿ ನಾನು ನನ್ನ ತಂಗಿ. ಬಟ್ಟೆಗಳು ಅಷ್ಟೇ ಏನು ನಮಗೆ ಸೆಟ್ ಆಗೋ ರೀತಿ ಯಾವುದೂ ಇರಲಿಲ್ಲ. ಪ್ರೈಸು ಅಷ್ಟೇ ಸ್ವಲ್ಪ ಕಾಸ್ಟ್ಲಿನೇ ಅನ್ನಿಸ್ತು. ಸೊ ಅದಕ್ಕೆ ಯಾವುದೂ ತೊಗೊಳ್ಳಿಲ್ಲ. ಸುಮ್ಮನೆ ಎಲ್ಲ ಒಂದು ರೌಂಡ್ ಹಾಕ್ಕೊಂಡು ತೊಗೊಂಡಿರೋ ಐಟಮ್ಸ್ಗೆಲ್ಲ ಬಿಲ್ ಮಾಡಿಸ್ಕೊಂಡು ಮನೆಗೆ ವಾಪಸ್ ಬಂದ್ವಿ. ಹಾಗೆ ಇಲ್ಲೆಲ್ಲ ಮುಗಿಸ್ಕೊಂಡು ಮನೆಗೆ ಹೋಗೋಷ್ಟರಲ್ಲಿ ಆಲ್ಮೋಸ್ಟ್ ಅಲ್ಲಿ 1:30 ಆಗೋಗಿತ್ತು. ಮಧ್ಯಾಹ್ನ ಊಟದ ಟೈಮ್ ಕೂಡ ಆಗಿತ್ತಲ್ಲ. ಬರಬೇಕಾದ್ರೇ ಚಿಕನ್ನ ತೊಗೊಂಬಂದಿದ್ವಿ. ಬೇಗ ಬೇಗ ಅಡುಗೆ ಮಾಡಿಬಿಡೋಣ ಅಂದ್ಬಿಟ್ಟು ಸಿಂಪಲ್ಲಾಗಿ ಚಿಕನ್ ಫ್ರೈ ಮತ್ತು ಚಿಕನ್ ಕಬಾಬ್ನ ಮಾಡ್ಕೊಂಡಿದ್ವಿ ರೈಸ್ಗೆ. ಬೇಗ ಬೇಗ ಅಡುಗೆ ಎಲ್ಲ ಮುಗಿಸ್ಕೊಂಡು ಎಲ್ಲರೂ ಕೂತ್ಕೊಂಡು ಊಟನ ಮಾಡ್ಕೊಂಡ್ವಿ. ಅದಾದಮೇಲೆ ಇದ್ದೇ ಇರುತ್ತಲ್ಲ, ಏನಾದರೂ ಒಂದು ಪ್ರಾಡಕ್ಟ್ನ ತಗೊಂಡ್ರೆ ಅದನ್ನು ಎಷ್ಟೇ ಸಲ ಅಲ್ಲಿ ನೋಡಿ ಮಾಡಿ ಪರ್ಚೇಸ್ ಮಾಡಿದ್ರೂ ಸಹ ಮನೆಗೆ ಬಂದ ತಕ್ಷಣ ಅದು ಹೇಗಿದೆ, ಹೇಗೆ ಕಾಣುತ್ತೆ ಅಂತ ಓಪನ್ ಮಾಡಿ ನೋಡಿಬಿಡ್ಬೇಕು. ಅದಕ್ಕೋಸ್ಕರ ಇಲ್ಲಿ ಎಲ್ಲ ಪ್ರಾಡಕ್ಟ್ಸ್ನು ನೋಡ್ಕೋತಾ ಇದ್ದೆ. ಹಾಗೆ ವಿಡಿಯೋಗೆ ನಿಮಗೆ ನಾನು ಏನೇನು ಪರ್ಚೇಸ್ ಮಾಡಿದೆ ಅನ್ನೋದನ್ನು ತೋರಿಸ್ದಾಗತ್ತೆ ಅಂತ ವಿಡಿಯೋ ಮಾಡ್ಕೊಳ್ತಾ ಹಾಗೆ ಎಲ್ಲನೂ ಚೆಕ್ ಮಾಡ್ಕೊತಾ ಇದ್ದೆ. ಇಲ್ಲಿ ನಾನೊಂದು ಹ್ಯಾಂಡ್ ಗ್ಲೌಸನ್ನು ತೊಗೊಂಡಿದ್ದೀನಿ. ಇದು ಬಂದು ಸ್ವಲ್ಪ ರಫ್ ಆಗಿರುತ್ತೆ, ಸಾಮಾನು ತೊಳೆಯೋಕ್ಕೆಲ್ಲನೂ ಯೂಸ್ ಮಾಡ್ತಾರೆ. ಸೊ ಚಳಿಗಾಲ ಬಂದಿದೆ ಅಲ್ವಾ, ನೀರಲ್ಲೆಲ್ಲ ಯಾವುದಲ್ಲಿ ಕೈ ಆಡಿದ್ರೆ ಸ್ವಲ್ಪ ನನಗೆ ಥಂಡಿಗೆ ಕೈಯೆಲ್ಲ ಒಂದು ಸ್ವಲ್ಪ ಜೋಮ್ ಇಡ್ದಂಗೆ ಆಗುತ್ತೆ. ಅದಕ್ಕೋಸ್ಕರ ತೊಗೊಂಡೆ, ಬಟ್ ಗೊತ್ತಿಲ್ಲ ಎಷ್ಟು ಮಾತ್ರ ಯೂಸ್ ಮಾಡ್ತೀನಿ ಅಂತ. ತೊಗೊಳ್ಳೋದೇನೋ ತೊಗೊಂಡಿದ್ದೀನಿ. ಹಾಗೆ ಮತ್ತು ಆಯಿಲ್ ಸ್ಪ್ರೆಡ್ಡಿಂಗ್ ಬ್ರಷ್ನ ತೊಗೊಂಡಿದ್ದೆ. ಹಾಗೆ ಒಂದು ಕೂಮು ಮತ್ತು ಒಂದು ಪೇರ್ ಹೇರ್ ಬ್ಯಾಂಡು. ಇದು ನನ್ನ ತಂಗಿ ಪರ್ಚೇಸ್ ಮಾಡಿಕೊಂಡ್ಳು, ಅವಳಿಗೆ ಬೇಕು ಅಂತ ಅವಳು ತೊಗೊಂಡ್ಳು. ಸೊ ನಂತರ ಇದು ರೋಲರು, ನನ್ನ ಮಗ ಬೇಕೇ ಬೇಕು ಅಂತ ಹಠ ಮಾಡಿ ಈಸ್ಕೊಂಡ ಅದು ರೋಲರು. ಮತ್ತು ಇದೊಂದು ಹೋಲ್ಡರ್ ತೊಗೊಂಡೆ. ಇದು ಕೂಡ ನನ್ನ ತಂಗಿಗೆ ಬೇಕು ಅಂತ ಅಂದ್ಲು, ಅವಳು ತೊಗೊಂಡ್ಳು. ಇದು ಆಲ್ಮೋಸ್ಟ್ ಆಲ್ 59 ರುಪೀಸ್ ಏನೋ ಇದು. ಈ ಮಕ್ಕಳನ್ನೆಲ್ಲ ಕರ್ಕೊಂಡೋದ್ರೆ ಇದೇನೇ ಅವ್ರಿಗೆ ಅದು ಬೇಕು ಇದು ಬೇಕು ಅಂತ ಅವರು ಹಠ ಮಾಡ್ತಾರಾ. ಕೊಡಿಸಲ್ಲ ಅಂತ ಹೇಳೋಕ್ಕಾಗಲ್ಲ. ನೀನು ತೊಗೋತೀಯ ನನಗೆ ಕೊಡಿಸಲ್ವಾ ಅಂತ ಬೇರೆ ಶುರು ಮಾಡ್ತಾರೆ. ಸೊ ಅವ್ರಿಗೂ ಬೇಕಾಗಿದ್ದನ್ನು ಕೊಡಿಸ್ಲೇಬೇಕು. ಅದರಲ್ಲೂ ಗಂಡು ಮಕ್ಕಳು ಇನ್ನೇನು ತಾನೇ ಆಸೆಪಟ್ಟು ಕೇಳ್ತಾರೆ. ಅದಕ್ಕೋಸ್ಕರ ಅವ್ರು ಕೇಳಿದ್ದನ್ನು ಕೊಡಿಸ್ದೆ. ಹಾಗೆಯೇ ಇಲ್ಲಿ ಒಂದು ಬಾಕ್ಸನ್ನು ತೊಗೊಂಡೆ, ಒಂದೇ ಒಂದು ಬಾಕ್ಸು. ಹಾಗೆ ಒಂದು ಪೇಸ್ಟು ಮತ್ತು ಕ್ಲಿಪ್ಸನ್ನು ತೊಗೊಂಡೆ. ಆಮೇಲೆ ಮ್ಯಾಟ್ಗಳನ್ನ ತೊಗೊಂಡೆ. ಮ್ಯಾಟ್ಗಳಂತೂ ಸ್ವಲ್ಪ ರೀಸನಬಲ್ ಆಗಿತ್ತು, ಕ್ವಾಲಿಟಿ ಕೂಡ ಚೆನ್ನಾಗಿತ್ತು, ಮನೆಗೆ ಬೇಕಾಗಿತ್ತು ನನಗೆ. ಅದಕ್ಕೋಸ್ಕರ ಮ್ಯಾಟ್ಸ್ ತೊಗೊಂಡೆ. ಒಂದು 3 ಮ್ಯಾಟನ್ನು ತೊಗೊಂಡೆ ಅಷ್ಟೇ. ಒಂದು ಮ್ಯಾಟ್ ಬಂದು 149, ಇನ್ನೊಂದು ಬಂದು 99, ಇದು ಅಷ್ಟೇ 149. ಸೊ 3 ಮ್ಯಾಟ್ಸ್ ತೊಗೊಂಡೆ. ಡೈಲಿ ಯೂಸ್ಗೆ ಮ್ಯಾಟ್ಸ್ಗಳು ಬೇಕಾಗುತ್ತೆ ಅಂತ. ಹಾಗೆ ಒಂದು ಸಾಮಾನು ತೊಳೆಯೋದು ಸ್ಕ್ರಬ್ನ ತೊಗೊಂಡೆ. ಕಿಚನಲ್ಲಿ ಕೆಲಸ ಮಾಡಬೇಕಾದ್ರೆ ಒಂದು 20 ಸಲ ಕೈ ತೊಳ್ಕೊತಾನೆ ಇರ್ತೀವಿ. ಸೊ ಅದಕ್ಕೋಸ್ಕರ ಕೈ ಒರೆಸ್ಕೊಳ್ಳೋಕ್ಕೆ ಅಂತ ಇದೊಂದನ್ನು ತೊಗೊಂಡೆ ನಾನು, ಟವಲ್ನ. ನನಗೆ ತುಂಬ ಯೂಸ್ ಆಗುತ್ತೆ ಅಂತ ಇದನ್ನು ತೊಗೊಂಡಿದ್ದೀನಿ. ಹಾಗೆ ನೆಕ್ಸ್ಟು ಇದೆರಡು ಬೌಲ್ನ ತೊಗೊಂಡೆ. ತುಂಬ ಚೆನ್ನಾಗಿತ್ತು ಇದು. ವೀಡಿಯೋಸ್ಗೆಲ್ಲ ಏನಾದರೂ ಬೇಕಾಗತ್ತೆ ಅಂತಲೇ ಇದನ್ನು ತೊಗೊಂಡೆ. ಅದು ಒಂದೊಂದು ಬಂದು 39 ರುಪೀಸು, ವರ್ತ್ ಅನ್ನಿಸ್ತು, ಅದಕ್ಕೋಸ್ಕರ ತೊಗೊಂಡೆ. ಹಾಗೆ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ನನಗೆ ತುಂಬ ಇಷ್ಟ ಆದಂಥ ಪ್ರಾಡಕ್ಟ್ ಇದು. 2 ಬೌಲು, ಹಾಗೆ ಒಂದು 3 ತಟ್ಟೆ ತೊಗೊಂಡೆ. ಇದು ಬಂದು ಬ್ರಾಸ್ದು. ನನಗೆ ತುಂಬಾ ಇಷ್ಟ ಆಯಿತು ಇದು, ಅದಕ್ಕೋಸ್ಕರ ಇದು ತೊಗೊಂಡೆ. ಒಂದು ಪ್ಲೇಟು ಮತ್ತು 2 ಬೌಲ್ ಬಂದು ದೇವ್ರ ಮನೇಲಿ ನೈವೇದ್ಯಕ್ಕೆ ಅಂತ ಇಡೋಣ ಅಂದ್ಬಿಟ್ಟು, ಏನಾದರೂ ನೈವೇದ್ಯ ಹಬ್ಬ ಹರಿದಿನ ಬಂದರೆ ಅದು ಇಡೋಕ್ಕೆ ಚೆನ್ನಾಗಿರುತ್ತೆ, ಸ್ಟೀಲ್ ಬದಲು ಈ ಥರ ಬ್ರಾಸಲ್ಲಿ ಇಟ್ಟರೆ ಚೆನ್ನಾಗಿರುತ್ತೆ ಅಂತ ತೊಗೊಂಡೆ. ತುಂಬ ಚೆನ್ನಾಗಿದೆ ಕ್ವಾಲಿಟಿ, ನನಗೆ ತುಂಬ ಇಷ್ಟ ಆಯಿತು, ಅದಕ್ಕೆ ತೊಗೊಂಡೆ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಬಾಟಲ್ಸು, ಅಂದರೆ ಸ್ಪೈಸಸ್ ಎಲ್ಲ ಹಾಕಿಡೋಕ್ಕೆ ಅಂತ ಬಾಟಲ್ಸ್ ತೊಗೊಂಡೆ. ನಾನಿಲ್ಲಿ 4 ಬಾಟಲ್ಸ್ ಬಂದು 99 ರುಪೀಸು. ಚೆನ್ನಾಗಿತ್ತು.
ಕ್ವಾಲಿಟಿ ವೈಸು ಅಷ್ಟೇ ಚೆನ್ನಾಗಿತ್ತು, ಗಟ್ಟಿಗಿತ್ತು ಬಾಟಲು. ಗ್ಲಾಸ್ದಿದು. ಸೊ ಅದಕ್ಕೋಸ್ಕರ ತಗೊಂಡೆ. ಜೀರಿಗೆ, ಮೆಣಸು ಈ ಥರ ಸ್ಪೈಸಸ್ ಹಾಕಿಡೋಣ ಅಂದ್ಬಿಟ್ಟು ಇಲ್ಲಿ ನಾನು 2 ಸೆಟ್ಟನ್ನು ತಗೊಂಡೆ. ಬಾಟಲ್ ಬಂದು 4 ಬಾಟಲ್ಗೆ 99 ರುಪೀಸ್ ಇತ್ತು. ಸೊ ಅದಕ್ಕೆ 2 ಸೆಟ್ ತಗೊಂಡೆ ನಾನು. ಅದೆಲ್ಲ ಓಪನ್ ಮಾಡೋಕ್ಕೆ ಹೋದಾಗ ನನ್ನ ತಂಗಿ ಬೈತಾ ಇದ್ಲು, ಎಲ್ಲ ಓಪನ್ ಮಾಡಬೇಡ, ಒಂದು ಓಪನ್ ಮಾಡು ಸಾಕು ಅಂತ. ಯಾಕೆಂದರೆ ನಾನು ಅಲ್ಲಿಂದ ವಾಪಸ್ಸು ಇಲ್ಲಿಗೆ ನಮ್ಮ ಮನೆಗೆ ತರಬೇಕಾದ್ರೆ ಪ್ಯಾಕಿಂಗಿಗೆ ತುಂಬ ಕಷ್ಟ ಆಗೋಗುತ್ತೆ. ಆಮೇಲೆ ಬಾಟ್ಲಲ್ವ, ಏನಾದರೂ ಒಡೆದೋದ್ರೆ ಅನ್ನೋ ಟೆನ್ಷನ್ಗೆ ಓಪನ್ ಮಾಡಬೇಡ ಅಂತ ಹೇಳ್ತಾ ಇದ್ಲು. ಸೊ ಹಾಗೆ ಇದು 2 ಪ್ಲೇಟ್ಸು 4 ಕಪ್ಸು. ಇದು ಕೂಡ ವರ್ತ್ ಅನ್ನಿಸ್ತು ನನಗೆ. 199 ರುಪೀಸ್ಗೆ 2 ಪ್ಲೇಟ್ಸ್ ಮತ್ತು 4 ಕಪ್ಸ್ ಇತ್ತು. ಚೆನ್ನಾಗಿತ್ತು ಅದನ್ನು. ಹಾಗೆ ಆ್ಯಸ್ ಯೂಶುವಲ್ ಮಕ್ಳಿಗೆ ಬೇಕಲ್ಲ, ಅವರು ಬ್ಯಾಟ್ ತೊಗೋತೀನಿ, ಶಟಲ್ ಬ್ಯಾಟ್ ತೊಗೋತೀನಿ ಅಂತ ಹಠ ಮಾಡಿದ್ರು. ಸೊ ಅವ್ರಿಗೂ ಬ್ಯಾಟ್ ಕೊಡಿಸಿದ್ದಾಯಿತು. ಹಾಗೆ ಒಂದು ಚಾಪಿಂಗ್ ಬೋರ್ಡನ್ನು ತೊಗೊಂಡೆ. ಆಲ್ರೆಡಿ ನನ್ನ ಹತ್ರ ಇತ್ತು ದೊಡ್ಡದು ವುಡನ್ದು. ಮತ್ತು ಇನ್ನೊಂದು ಚಿಕ್ಕದು ರಫ್ ಯೂಸ್ಗೆ ಬೇಕಾಗುತ್ತೆ, ಚಿಕ್ಕ ಚಿಕ್ಕ ಐಟಮ್ಸ್ ಏನಾದ್ರು ಕಟ್ ಮಾಡಬೇಕಾದ್ರೆ ಅಂತ ಚಿಕ್ಕದೊಂದು ಚಾಪಿಂಗ್ ಬೋರ್ಡನ್ನ ತೊಗೊಂಡೆ. ಸೊ ಇಷ್ಟು ಪ್ರಾಡಕ್ಟ್ನ ತೊಗೊಂಡೆ ನಾನು. ಸೊ ಇದರಲ್ಲಿ ನಿಮಗೆ ಯಾವ್ದು ಇಷ್ಟ ಆಯಿತು, ಯಾವ ಪ್ರಾಡಕ್ಟ್ ತುಂಬ ಇಷ್ಟ ಆಯಿತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಮಕ್ಕಳಿಗೆ ಯಾವಾಗೂ ಫೋನ್ ಹಿಡ್ಕೊಂಡು ಕೂತ್ಕೋತಾ ಇದ್ರು. ಸೊ ಬೈದಿದ್ದಕ್ಕೆ ಎಲ್ಲೋ ಇದ್ದು ಪೇಪರ್ ಕಪ್ಸ್ನೆಲ್ಲ ಎತ್ಕೊಂಡು ಚಿಕ್ಕದು 2 ಬಾಲ್ ಇತ್ತು. ಸೊ ಇದರಲ್ಲೇ ಆಟ ಆಡ್ತೀವಿ ಅಂದ್ಬಿಟ್ಟು ಪೇಪರ್ ಕಪ್ಸ್ನೆಲ್ಲ ನೀಟಾಗಿ ಜೋಡಿಸ್ಕೊಂಡು ಬಾಲನ್ನು ಊದಿ ಆ ಕಪ್ ಒಳಗೆ ಹಾಕ್ತಾಯಿದ್ರು. ಸೊ ಯಾವತ್ತಾದರೂ ಅಪರೂಪಕ್ಕೆ ಜೊತೆ ಸೇರಿದಾಗ ಈ ಥರ ಒಂದು ಚಿಕ್ಕ ಚಿಕ್ಕ ಗೇಮ್ ಕೂಡ ನಮಗೆ ಒಂಥರ ಖುಷಿ ಕೊಡುತ್ತೆ. ಎಲ್ಲರೂ ಜೊತೆ ಸೇರಿದಾಗ ಟೈಮ್ ಪಾಸ್ ಹೇಗಾಗುತ್ತೆ ಅಂತಲೇ ಹೇಳೋಕ್ಕಾಗಲ್ಲ, ಅಷ್ಟು ಬೇಗ ದಿನಗಳು ಓಡುತ್ತೆ. ಸೊ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.